ಬೆಂಗಳೂರಿನಲ್ಲಿ ನೀವೆಲ್ಲೇ ಹೋಗಿ ಈ ಬಸ್ ಸ್ಟ್ಯಾಂಡ್ಗಳು ಕಂಡು ಬರ್ತವಲ್ಲ, ಈ ಬಸ್ ಸ್ಟ್ಯಾಂಡ್ಗಳ ಸ್ಥಿತಿಗತಿ ಹೆಂಗಿದೆ ಅಂತ ಗೊತ್ತಾ? ಕೋಮಾ ಹಂತಕ್ಕೆ ಹೋಗ್ಬಿಟ್ಟಿವೆ ಕೆಲವು ಬಸ್ ಸ್ಟ್ಯಾಂಡ್ಗಳು. ಪಾಲಿಕೆಯಿಂದ ನಿರ್ವಹಣೆ ಆಗಬೇಕಾಗಿದ್ದ ನಿಲ್ದಾಣಗಳು ಅಧ್ವಾನದ ಸ್ಥಿತಿಗೆ ಬಂದು ತಲುಪಿವೆ. ಪ್ರಯಾಣಿಕರಿಗೆ ಸುರಕ್ಷೆ ಇಲ್ಲ, ಮಳೆ ಬಂದರೆ ಸೋರುತ್ತೆ, ಕೂತ್ಕೊಳ್ಳೋದಕ್ಕೆ ಚೇರ್ ಇಲ್ಲ. ಹೀಗೆ ಬಸ್ ನಿಲ್ದಾಣಗಳ ಸ್ಥಿತಿ ಅಧೋಗತಿಗೆ ಹೋಗಿದೆ. ಪಾಲಿಕೆ ಮಾತ್ರ ಇದ್ರ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೋತಾ ಇಲ್ಲ. ಪಬ್ಲಿಕ್ ಟಿವಿ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದೆ, ನೋಡೋಣ ಬನ್ನಿ. ವೆಸ್ಟ್ ಆಫ್ ಕಾರ್ಡ್ ರೋಡ್ಗೆ ಕನೆಕ್ಟ್ ಆಗುವಂತಹ ರಸ್ತೆಯಲ್ಲಿದ್ದೀನಿ. ಈ ರಸ್ತೆಯಲ್ಲಿರುವಂತಹ ಈ ಬಸ್ ನಿಲ್ದಾಣ ಅಧ್ವಾನ ಆಗಿದೆ. ಮಳೆ ಬಂದರೆ ಸೋರುತ್ತೆ, ಗಾಳಿ ಬಂದರೆ ಯಾವಾಗ ಬೇಕಾದರೂ ಕೂಡ ಈ ಶೀಟ್ಗಳು ನೆಲಕ್ಕುರುಳಬಹುದು. ತುಂಬ ಡೇಂಜರ್ ಝೋನಲ್ಲಿ ಈ ಬಸ್ ನಿಲ್ದಾಣ ಇದೆ. ಅದನ್ನು ದುರಸ್ತಿ ಮಾಡುವಂತಹ ಯಾವ ವ್ಯವಸ್ಥೆಗಳು ಕೂಡ ಇಲ್ಲ. ಸೊ ಇದು ತುಂಬ ಅಪಾಯಕಾರಿಯ ಸ್ಥಿತಿಯಲ್ಲೇ ಇದೆ. ಸೊ ಮಳೆ ಬಂದರೆ ಕಂಟಿನ್ಯೂಸ್ ಆಗಿ ಸೋರುತ್ತೆ. ಜೊತೆಗೆ ಒಂದಿಷ್ಟು ಜನರು ಇಲ್ಲಿ ಬೇಕಾಬಿಟ್ಟಿಯಾಗಿ ಕೂರುವಂಥದ್ದು, ಜೊತೆಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ ಅದನ್ನು ಬಳಕೆ ಮಾಡಿಕೊಳ್ತಾರೆ. ಒಂದು ರೀತಿಯಲ್ಲಿ ಪ್ರಯಾಣಿಕರಿಗೆ ಅನುಕೂಲ ಆಗದೇ ಇರುವಂತಹ ಸ್ಥಿತಿಯಲ್ಲಿದೆ. ಹಾಗಿದ್ದರೂ ಕೂಡ ಅದನ್ನು ತೆರವು ಮಾಡಿ ಅದನ್ನು ದುರಸ್ತಿ ಮಾಡುವಂತಹ ಯಾವ ಗೋಜಿಗೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹೋಗ್ತಾ ಇಲ್ಲ. ಪ್ರಮುಖವಾಗಿ ಇದು ಕಬ್ಬಿಣದ ಶೀಟ್ಗಳ ಆಗಿರುವಂಥ ಕಾರಣಕ್ಕಾಗಿ ಯಾವಾಗ ಬೇಕಾದರೂ ಸುಮಾರು ಪ್ರಯಾಣಿಕರು ಇಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಅವರ ತಲೆ ಮೇಲೆ ಏನಾದರೂ ಬಿದ್ದರೆ ಖಂಡಿತವಾಗ್ಲೂ ಕೂಡ ಅಪಾಯಗಳಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಇದನ್ನು ದುರಸ್ತಿ ಮಾಡಬೇಕು ಅನ್ನುವಂಥದ್ದು ಪ್ರಯಾಣಿಕರ ಆಗ್ರಹ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ಬಸ್ ನಿಲ್ದಾಣವು ಕೂಡ ಪ್ರಯಾಣಿಕರಿಗೆ ಅಯೋಗ್ಯವಾಗಿದೆ. ಪ್ರಯಾಣಿಕರು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮಳೆ ಬಂತು ಅಂತ ಹೇಳಿದರೆ ಸಂಪೂರ್ಣವಾಗಿ ಸೋರುತ್ತೆ. ಜೊತೆಗೆ ಗಾಳಿ ಬಂದರೆ ಆ ಶೀಟ್ಗಳೆಲ್ಲವೂ ಕೂಡ ಉದುರಿ ಬೀಳುತ್ತೆ. ಸೊ ಹೀಗಾಗಿ ಪ್ರಯಾಣಿಕರು ಕೂಡ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಆತಂಕದಲ್ಲಿ ಇಲ್ಲಿ ನಿಂತುಕೊಳ್ಳುವಂತಹ ಪರಿಸ್ಥಿತಿ ಕೂಡ ಇದೆ. ಸಹಜವಾಗಿ ಅವುಗಳನ್ನು ರಿಪೇರಿ ಮಾಡುವಂಥ ಯಾವ ಕೆಲಸವನ್ನು ಈ ನಿಲ್ದಾಣದಲ್ಲಿ ಕೂಡ ಮಾಡಲಿಲ್ಲ. ಸೊ ಹೀಗಾಗಿ ಅನಿವಾರ್ಯವಾಗಿ ಇಲ್ಲೇ ಪ್ರಯಾಣಿಕರು ಬಸ್ಗಾಗಿ ಕಾಯುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಒಂದೊಮ್ಮೆ ಏನಾದರೂ ಜೋರಾದ ಗಾಳಿ ಮಳೆ ಬಂತು ಹೇಳಿದರೆ ಇಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅಧ್ವಾನ ಆಗಿ ಬಸ್ ನಿಲ್ದಾಣ ಇದೆ. ಆದರೆ ಅದನ್ನು ದುರಸ್ತಿ ಮಾಡುವಂತಹ ಯಾವ ಗೋಜಿಗೂ ಕೂಡ ಸಂಬಂಧಪಟ್ಟವರು ಹೋಗಲಿಲ್ಲ. ಆದಷ್ಟು ಬೇಗ ಅದನ್ನು ದುರಸ್ತಿ ಮಾಡಬೇಕು ಅನ್ನುವಂಥದ್ದು ಪ್ರಯಾಣಿಕರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.